ಗುರು ಪ್ರೇಮ ರಾವತ್ ಬೌಲಿಂಗ್ ಅಲ್ಲಿ ಮಾರಿಜಾನ್ ಕಾಪ್ ಅವರು ಹತ್ರ ಇರುವಾಗ ಇಲ್ಲಿ ನಂದಿನಿ ಶರ್ಮಾ ಅವರು ಒಂದು ಕ್ಯಾಚ್ ನ ಬಿಡ್ತಾರೆ. ಅಲ್ಲಿಂದ ಸೌತ್ ಆಫ್ರಿಕಾ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಕ್ಲೋಸ್ ಬಂದ್ರು ಕೂಡ ಇಲ್ಲಿ ಮಾರಿಜಾನ್ ಕಾಪ್ ಅವರು ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಸೌತ್ ಆಫ್ರಿಕಾ ಮಾಡಿ ಸಖತ್ತಾಗಿ ಆಡಿ ಗೆದ್ಕೊಂಡಿದ್ದಾರೆ. ನಮ್ಮ ಇಂಡಿಯಾದವರು ಏನ್ ಮಿಸ್ಟೇಕ್ ಮಾಡಿದ್ರು ಅಂತ ನೋಡ್ಕೊಬರೋಣ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಇವರು ನಮ್ಮ ಇಂಡಿಯಾದವರು ಟಾಪ್ 2 ಕೂತಿದ್ದಾರೆ ಅಂತ ಹೇಳೋದು. ಆಸ್ಟ್ರೇಲಿಯಾಗೂ ನಮ್ಮ ಸೌತ್ ಆಫ್ರಿಕಾ ಮತ್ತು ಈಗ ಇಂಡಿಯಾ ಟೀಮ್ ಇದೆ ಕಂಟೆನ್ಷನ್ ಇರೋದು, ಪಾಯಿಂಟ್ಸ್ ಟೇಬಲ್ ಅಂತ ಹೇಳೋದು. ಈ ಮೂರು ಟೀಮ್ಗಳಂತೂ ಸಖತ್ ಕಾಂಪಿಟೇಷನ್ ಕೊಡುವಂಥ ಟೀಮು. ಸೌತ್ ಆಫ್ರಿಕಾದವರು 2 ಗೆದ್ದಿದ್ದಾರೆ, ಈಗ ನಮ್ಮ ಇಂಡಿಯಾದವರು 2 ಗೆದ್ದಿದ್ದಾರೆ, ಮತ್ತು ಆಸ್ಟ್ರೇಲಿಯಾದವರು 3ಕ್ಕೆ 3 ಗೆದ್ದಿದ್ದಾರೆ ಅಂತ ಹೇಳೋದು. ಅವರಂತೂ ಸೆಮಿಫೈನಲ್ ಹೋಗೋದಂತೂ ಪಕ್ಕ ಆಸ್ಟ್ರೇಲಿಯಾ ಟೀಮ್ನ ಸೋಲ್ಸೋಕ್ಕಾಗೋದಿಲ್ಲ. ನಮ್ಮ ಇಂಡಿಯಾದವರು ಫಸ್ಟ್ ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಒಳ್ಳೆ ಡಿಸಿಷನ್ ಅಂತ ಹೇಳೋದು. ಬ್ಯಾಟಿಂಗ್ ಪಿಚ್ ಅನ್ನೋ ಕಾರಣಕ್ಕೋಸ್ಕರ ಇದು ಹರ್ಮನ್ಪ್ರೀತ್ ಅವರು ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸಖತ್ತಾಗಿ ಇರುವಂಥ ಬ್ಯಾಟಿಂಗ್ ಲೈನಪ್ ಇದೆ. ನಮಗೆ ಸೌತ್ ಆಫ್ರಿಕಾ ಕಂಪೇರ್ ಮಾಡಿದ್ರೆ ನಮ್ಮ ಬ್ಯಾಟಿಂಗ್ ಡೆಪ್ತ್ ಕೂಡ ಇದೆ ಅಂತ ಹೇಳ್ಬೋದು. ಶಫಾಲಿ ವರ್ಮಾ ಆಗೋದು, ಸ್ಮಿತಿ ಮನ್ ಅವರು ಸಖತ್ತಾಗಿ ಸ್ಟಾರ್ಟ್ ಅಂತೂ ಕೊಡ್ತಾರೆ, ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಗುರು ಸ್ಮಿತಿ ಮನ್ ಅವರು ಅನ್ನೆಸೆಸರಿ ಇಲ್ಲಿ ಶಾರ್ಟ್ನ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗ್ತಾರೆ ಅಂತ ಹೇಳೋದು. ಸ್ಕೂಪ್ನ ಮಾಡೋಕೆ ಹೋಗ್ಬಿಟ್ಟು ಮಾರಿಜಾನ್ ಕಾಪ್ಗೆ ಔಟ್ ಬೋರ್ಡ್ ಆಗ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ. ಅದಾದ್ಮೇಲೆ ಯಾಸ್ತಿಕ ಬಾಟೆ ಕೂಡ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳೋದು. ಶಫಾಲಿ ವರ್ಮಾ ಏನು ವಿಕೆಟ್ ಬಿದ್ದರೂ ಕೂಡ ನಾನು ಅಗ್ರೆಸಿವ್ ಇಂಟೆಂಟ್ ನಾನು ತೋರಿಸ್ತೀನಿ ಅಂತ ಆಡ್ತಾ ಇರ್ತಾರೆ. ಅವರು ಕೂಡ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಇಸ್ಮೇಲ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಡ್ ಆಗ್ಬಿಟ್ಟು ತಿರ್ಗಾ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡಿದರೆ. ಅದಾದ್ಮೇಲೆ ಬರ್ತಾರೆ ಹರ್ಮನ್ಪ್ರೀತ್ ಕೌರ್ ಹಾಗೂ ಜೆಮಿಮಾ ರೋಡ್ರಿಕ್ಸ್ ಅವರು. ಜೆಮಿಮಾ ರೋಡ್ರಿಕ್ಸ್ ಅವರು ಅಂತೂ ಈ ವರ್ಲ್ಡ್ ಕಪ್ ಅಲ್ಲಿ ಏನು ಫಾರ್ಮ್ ಇಲ್ಲ. ಲಾಸ್ಟ್ ODI ವರ್ಲ್ಡ್ ಕಪ್ ಅಲ್ಲಿ ಕೂಡ ಅಷ್ಟೇ ಅವ್ರನ್ನ ಎಷ್ಟೊಂದು ಮ್ಯಾಚ್ ಕೂಣಿಸ್ಬಿಟ್ಟು ತಿರ್ಗಾ ಸೆಮಿಫೈನಲ್ ಹಾಗೂ ಫೈನಲ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ನಿಮ್ಗೆ ಗೊತ್ತೇ ಇದೆ. ಅವ್ರನ್ನ ಕೂಣಿಸೋ ಚಾನ್ಸೇ ಇಲ್ಲ. ಪರ್ಫಾರ್ಮೆನ್ಸ್ ಕೊಡದೆ ಹೋದ್ರು ಕೂಡ ಅವ್ರನ್ನ ಆಡೇ ಆಡ್ತಾರೆ. ಜೆಮ್ ಆಫ್ ದಿ ಪ್ಲೇಯರ್ ಜೆಮಿಮಾ ಅವರು ಸಖತ್ತಾಗಿ ಆಡೇ ಆಡ್ತಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಜೆಮಿಮಾ ರೋಡ್ರಿಕ್ಸ್ ಅವ್ರನ್ನ ಬ್ಯಾಕ್ ಮಾಡೇ ಮಾಡ್ತಾರೆ ಇಂಡಿಯಾ ಟೀಮ್ ಅವರು ಅಂತ ಹೇಳ್ಬೋದು. ಹರ್ಮನ್ಪ್ರೀತ್ ಕೌರ್ ಕೂಡ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮೇಜರ್ ಕಾಂಟ್ರಿಬ್ಯೂಟ್ ಮಾಡದೇ ಇರೋಕ್ಕಾಗದೇ ಇದ್ರು ಕೂಡ ಇರೋದ್ರಲ್ಲಿ ಚೆನ್ನಾಗಿ ಆಡಿದ್ದು ದೀಪ್ತಿ ಶರ್ಮಾ ಹಾಗೂ ರಿಚಾ ಘೋಷ್ ಹಾಗೂ ನಿಮಗೆ ಹರ್ಮನ್ಪ್ರೀತ್ ಕೌರ್ ಮತ್ತು ಶಫಾಲಿ ವರ್ಮಾ ಮಾಡಿದ ಕಾರಣದಿಂದಲೇ 158 ಟಾರ್ಗೆಟ್ ಆಗಿ ಕೊಡ್ತಾರೆ ಇಲ್ಲಿ ಸೌತ್ ಆಫ್ರಿಕಾ ಟೀಮ್ಗೆ. ಸೌತ್ ಆಫ್ರಿಕಾಗೆ ಇದು ಹೈಯೆಸ್ಟ್ ಟಾರ್ಗೆಟ್ ಚೇಸ್ ಆಗಿದೆ ಅಂತ ಹೇಳೋದು. ಯಾಕಂದ್ರೆ ಅವರು 135 ಹೈಯೆಸ್ಟ್ ಚೇಸ್ ಆಗಿದ್ದು T20 ವರ್ಲ್ಡ್ ಕಪ್ ಅಲ್ಲಿ ವುಮೆನ್ಸ್ ಅವ್ರಿಗೆ. ಇದು ಹೈಯೆಸ್ಟ್ ಚೇಸ್ ಆಗುತ್ತೆ 158 ರನ್ ಅಂತ ಹೇಳೋದು. ಸಖತ್ತಾಗಿ ಚೇಸ್ ಮಾಡಿದ್ದಾರೆ. 125 ಸೆಕೆಂಡ್ ಹೈಯೆಸ್ಟ್ ರನ್ ಸ್ಕೋರು ಮತ್ತೆ 135 ಸೆಕೆಂಡ್ ಹೈಯೆಸ್ಟ್ ರನ್ ಚೇಸ್ ಆಗಿದೆ ಇಲ್ಲಿ ಸೌತ್ ಆಫ್ರಿಕಾದವ್ರಿಗೆ. ಒನ್ ಆಫ್ ದಿ ಬೆಸ್ಟ್ ರನ್ ಚೇಸ್ ಮಾಡಿದ್ದಾರೆ 158 ರನ್ನು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಗುರು. 158 ರನ್ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಉಲ್ವಾಡ್ ಮತ್ತೆ ಇನ್ನೊಬ್ರು ಸಖತ್ತಾಗಿ ಆಡುವಂಥ ಬ್ಯಾಟ್ಸ್ಮನ್ಗೂ ಬರ್ತಾರೆ. ಅಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಶ್ರೀಚರಣಿ ಅವರು. ಒಂದೇ ಓವರಲ್ಲಿ ಅನೈಸರ್ನೆ ಅನ್ನೋ ಮತ್ತೆ ಉಲ್ಫಾಡ್ ಅವ್ರನ್ನ ಬೇಗನೆ ಔಟ್ ಮಾಡ್ತಾರೆ ಇಲ್ಲಿ ಶ್ರೀಚರಣಿ ಅಂತ ಹೇಳ್ಬೋದು. ಅಲ್ಲಿಂದ ಸಖತ್ತಾಗಿ ಆಡ್ತಾರೆ. ನಿಮಗೆ ಬ್ರಿಡ್ಸ್ ಹಾಗೂ ನಿಮಗೆ ಮಾರಿಜಾನ್ ಕಾಪ್ ಅಂತೂ ಸಖತ್ತಾಗಿ ಆಡಿ ಡಾಮಿನೇಟ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಉಲ್ವಾಡ್ ಅವರು ಔಟ್ ಆದಮೇಲೆ ಇಷ್ಟೊಂದೇನು ಡೆಪ್ತ್ ಇಲ್ಲ ಅಂತ ಹೇಳೋಕ್ಕಾಗಿದೆ. ಯಾಕಂದರೆ ನೆಡೆನ್ ಡಿ ಕ್ಲಾರ್ಕ್ ಇದ್ದಾರೆ ಮತ್ತು ಕ್ಲೋರಿ ಟ್ರಯಾನ್ ಇದ್ದಾರೆ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಆಡ್ತಾರೆ. ಒಳ್ಳೆ ಡೆಪ್ತ್ ಇದೆ ಅವ್ರ ಕಡೆ ಅಂತ ಹೇಳೋದು. ಮಾರಿಜಾನ್ ಕಾಪ್ನ ಕ್ಯಾಚ್ನ ಬಿಡ್ತಾರೆ ಗುರು ಪ್ರೇಮ ರಾವತ್ ಅವರ ಬೌಲಿಂಗಲ್ಲಿ. ಜೆನ್ಯೂನ್ ಕ್ಯಾಚ್ ಅದು. ನಂದಿನಿ ಶರ್ಮಾ ಅವ್ರು ಬಿಟ್ಟಿದ್ದರಿಂದನೇ 81 ರನ್ ಹೊಡೆದು ಆರಾಮ್ಸೆಗೆ ಗೆಲ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ದೀಪ್ತಿ ಶರ್ಮಾ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಆದರೆ ಲಾಸ್ಟಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಅಂತ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಶ್ರೀಚರಣಿ ಅಂತ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಯಾಕಂದರೆ ಆ ರೀತಿಯಾದಂಥ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಡಿಯಾನ ಅಲ್ಲಿವರೆಗೂ ಮ್ಯಾಚ್ನ ತಂದಿದ್ದಾರೆ ಅಂದರೆ ಅದು ಶ್ರೀಚರಣಿ ಅವರ ಕಾರಣವಿದೆ. ಮಾರಿಜಾನ್ ಕಾಪ್ ಅಂತೂ ಸಖತ್ತಾಗಿ ಆಡಿದ್ದಾರೆ. ಸ್ಮಿತಿ ಮಂದನ ಅವರು ಸ್ವಲ್ಪ ಆಡ್ಬೋದಾಯಿತು ಅಂತ ಹೇಳ್ಬೋದು. ಅವರು ತಪ್ಪು ಮಾಡ್ಕೊಂಡಿದ್ದರಿಂದ ನಮ್ಮ ಇಂಡಿಯಾ ಟೀಮ್ಗೆ ಸೋಲೋದಕ್ಕೆ ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬೋದು. ಮತ್ತು ಕ್ಯಾಚ್ ಬಿಟ್ಟಿದ್ದು ಮೇಯ್ನ್ ರೀಸನ್ ಅಂತ ಹೇಳ್ಬೋದು. ಮುಂದಿನ ಮ್ಯಾಚನ್ನು ನಮ್ಮ ಇಂಡಿಯಾದವರು ಗೆಲ್ತಾರೆ ಅಂತ ಹೇಳ್ತಾ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತಾರೆ ಅಂತ ಈ ಮ್ಯಾಚು ಸಖತ್ತಾಗಿ ಆಡಿ ಸೌತ್ ಆಫ್ರಿಕಾದವ್ರು ಗೆದ್ದಿದ್ದಾರೆ. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಶೇರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.